ಇದು ಫ್ರಾಕ್ಷನ್ದು ಮೊದಲನೇ ವಿಡಿಯೋ. ಇಲ್ಲೇನಂತ ಕೊಟ್ಟವ್ರೆ 50/x = x/25/2 ಅಂತ ಕೊಟ್ಟವ್ರೆ. ಇವಾಗ ಇದನ್ನ ಹೆಂಗೆ ಸಿಂಪ್ಲಿಫೈ ಮಾಡೋದು ಅಂದರೆ, ಈ ಭಾಗದಲ್ಲಿ ಡಿನಾಮಿನೇಟರ್ ಇರೋದು ನ್ಯೂಮರೇಟ್ರಿಗೆ ಜಂಪ್ ಆಯ್ತದ. ಅವಾಗ ಏನಾಯ್ತದ 50/x ಇಲ್ಲಿ x × 2/25 ಅಂತ ಆಯ್ತದ. ಇವಾಗ ಏನಾಗಿರ್ತದೆ 25 ಈ ಕಡೆಯಿಂದ ಆ ಕಡೆ ಬಂದಾಗ ಮೇಲೆ ಬಂದಿರ್ತದೆ, 2 ಕೆಳಗಡೆ ಬಂದಿರ್ತದೆ. 50 × 25 / 2. ಈ ಎಕ್ಸು ಅಲ್ಲೋದಾಗ ಮೇಲೆ ಬಂದಿರ್ತದೆ, x × x ಅಂದರೆ x² ಅಂತ ಆಯ್ತದ. ಇವಾಗ ಯಾವ ಥರ ಮಾಡೋದು ಅಂದರೆ, ಇದನ್ನು ಸಿಂಪ್ಲಿಫೈ ಮಾಡಬೇಕು. 2 1 2 25 ಇಲ್ಲೇನಾಯಿತು 25² ಅಂತಾಯಿತು, ಇಲ್ಲಿ x² ಅಂತಾಯಿತು. ಈ ಸ್ಕ್ವೇರ್ ಆ ಕಡೆ ಬಂದಾಗ √25² ಅಂತ ಆಯ್ತದೆ, ಅದು ಎಕ್ಸ್ ವ್ಯಾಲ್ಯೂ ಆಗಿರ್ತದೆ. ಎಕ್ಸ್ ಇದರಲ್ಲಿ +25 ಅಂತ ಆಗಿರ್ತದೆ, ಇಲ್ಲ -25 ಅಂತ ಆಯ್ತದೆ. ಯಾಕೆ ಈ ಥರ ಎರಡು ವ್ಯಾಲ್ಯೂ ಬಂತು ಅಂದ್ರೆ, 25² ಆಗಿದ್ರೂ ಅದು ಸ್ಕ್ವೇರ್ ರೂಟು ಕ್ಯಾನ್ಸಲ್ ಆಗೋಯ್ತದೆ. ಅದೇ 25² ಇದು ಆಗಿ ಉಳಿದಿರ್ಬೋದು, ಏನಾಗಿ -25² ಆದರೂ ಅದು ಪೂರ್ತಿ ಇದಾದ ಮೇಲೆ ಮೈನಸ್ ಟೈಮ್ಸ್ ಆಫ್ ಮೈನಸ್ ಕ್ಯಾನ್ಸಲ್ ಆಗಿ 25² ಅಷ್ಟೇ ಆಯ್ತದೆ. ಹಂಗಂದರೆ 25 × 25 625. ಇದು -25 ಹೋಲ್ ಸ್ಕ್ವೇರ್ ಮಾಡಿದ್ರು ಅಷ್ಟೇ ಆಗಿರ್ತದೆ, +25² ಮಾಡಿದ್ರು ಅಷ್ಟೇ ಆಗಿರ್ತದೆ. ಹಂಗಾಗಿ x = 25 ಇಲ್ಲ -25 ಅಂತ ಆಯ್ತದೆ. 25² x² ಆಗಿರ್ತದೆ, -25 ಹೋಲ್ ಸ್ಕ್ವೇರ್ ಮಾಡಿದ್ರು ಅದು ಅಷ್ಟೇ ಆಗಿರ್ತದೆ ವ್ಯಾಲ್ಯೂ. ಎಷ್ಟು 25² ಅಷ್ಟೇ ಆಗಿರ್ತದೆ. ಯಾಕಂದರೆ ಮೈನಸ್ ಟೈಮ್ಸ್ ಆಫ್ ಮೈನಸ್ ಸ್ಕ್ವೇರ್ ಆದಾಗ ಅದು ಪ್ಲಸ್ ಆಗಿ ಇದ್ರ ವ್ಯಾಲ್ಯೂ ಒಂದೇ ಉಳಿದಿದ್ದು, x ಅಂದರೆ 25 ಇಲ್ಲ -25 ಆಯ್ತದ. ಬಾಯ್.